ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಇದು ಈ ಥರ ಡಿಸೈನ್ ಈ ಥರ ಇದೆ. ಈ ಥರ ಅಂದರೆ ರೆಡಿಮೇಡ್ ಬರುತ್ತಲ್ಲ ಹ್ಯಾಂಡ್ ವರ್ಕ್, ಅದು ತೊಗೊಬಂದು ಕೊಟ್ಟಿದ್ದಾರೆ. ಸೀರೆ ಮ್ಯಾಚಿಂಗ್ ನೋಡಿ ತೊಗೊಂಡಿದ್ದಾರೆ. ಇದು ಗೊಂಡೆಗೆ ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡು ಎರಡು ಫೋಲ್ಡ್ ಮಾಡಿ ಒಳಗಡೆಗೆ ಏನಾದರೂ ಬಟ್ಟೆ ಗಿಟ್ಟೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ಓಕೆನಾ? ಇದು ಈ ಥರ ಇದೆ. ಆಮೇಲೆ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಇವಾಗ ಇದು ಬಂದ್ಬಿಟ್ಟು ಆಲ್ರೆಡಿ ಈ ಥರ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ತುದಿಗೆ ಹಾಕೋಬೇಕು, ಯಾಕೆಂದರೆ ಇದು ಮಣಿ ಬೇರೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಈ ಮಣಿ ಒಂದು ಕಿತ್ತು ಆದರೆ ಎಲ್ಲ ಉದ್ರೋಗುತ್ತೆ. ಹಂಗಾಗಿ ನಾವು ಇದು ಬೇರೆ ಕಡೆ ಏನು ಮಾಡ್ತಾರೆ, ಹ್ಯಾಂಡ್ ವರ್ಕ್ ಮಾಡೋರು ಕೆಳಗಡೆ ಈ ಕಡೆ ಲೇಸ್ ಕೊಡ್ತಾರೆ. ಔಟ್ಲೈನ್ ಲೇಸ್ ಕೊಟ್ಬಿಟ್ಟು ಒಂದು ಔಟ್ಲೈನ್ಗೆ ಆಮೇಲೆ ಕೊಡ್ತಾರೆ. ಇವ್ರೇನು ಮಾಡಿದ್ದಾರೆ, ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಏನಾಗುತ್ತೆ, ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಯಾಕಂದರೆ ಇವಾಗ ಏನಾದರೂ ಒಂದೇ ಒಂದು ಮಣಿ ಹೊಡೆದೋದ್ರೂ ಇದು ಫುಲ್ಲು ಇದು ಲಿಂಕ್ ಥರ ಇರುತ್ತೆ, ಎಲ್ಲ ಬಿಚ್ಕೊಂಡು ಬಿದ್ದೋಗುತ್ತೆ. ಹಂಗಾಗಿ ಈ ಥರ ಬಂದಾಗ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಷ್ಟು ತುದಿಗೆ ಹಾಕೋಕ್ಕಾಗಲ್ಲ, ಸ್ವಲ್ಪ ಈ ಕಡೆ ತುದಿಗೆ ಹಾಕೋಬೇಕು ಸ್ಟಿಚಿಂಗ್ನ. ಯಾಕೆಂದರೆ ನಾವು ಇಲ್ಲೇ ತುದಿಗೆ ಹಾಕಕ್ಕೆ ಹೋದರೆ ಏನಾಗುತ್ತೆ, ಇದು ಟೆನ್ಷನ್ ಅದ್ರ ಮೇಲೆ ಬಿದ್ದಾಗ ಪೀಸ್ ಪೀಸ್ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಈ ಕಡೆಗೇ ಸ್ಟಿಚ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ಇಷ್ಟೊಂದು ವರ್ಕ್ ಮಾಡಿರೋದೆಲ್ಲ ಒಂದೇ ಒಂದು ಮಣಿ ಕಿತ್ತೋದ್ರೂ ಎಲ್ಲ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಮಾಡೋದು, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಆಲ್ರೆಡಿ ಎಲ್ಲ ಕಟ್ಟಿಂಗ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಬ್ಯಾಕ್ ಇದೆ. ಫ್ರಂಟ್ ಇದು ಹ್ಯಾಂಡ್ಸು ತೋರಿಸ್ತೀನಿ, ಹ್ಯಾಂಡ್ಸ್ ಹೇಗಿದೆ ಅಂತ ನೋಡಿ. ಹ್ಯಾಂಡ್ಸ್ ಈ ಥರ ಇದೆ. ಹ್ಯಾಂಡ್ಸ್ದೇನೂ ಪ್ರಾಬ್ಲಮ್ ಆಗೋಲ್ಲ. ಹ್ಯಾಂಡ್ಸ್ದಂತೂ ಈ ಕೆಳಗಡೆ ಇರುತ್ತಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಮಾಡಿದ್ದಾರೆ ಹ್ಯಾಂಡ್ಸ್ಗೆ ಬೀಡ್ಸಿದು. ಅಂದರೆ ಈಗೆಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ದು ಅಂದರೆ ಏನೋ ಒಂಥರ ಖುಷಿ. ಹ್ಯಾಂಡ್ ವರ್ಕ್ದು ಅಂದರೆ ಒಂಥರ ಹ್ಯಾಂಡ್ ವರ್ಕಿಗೆ ಇದೇ ಥರ ಹೊರಗಡೆ ಮಾಡಿಸಿದ್ರೆ ಅಂದರೆ 1000 ರೂಪಾಯಿ ಮೇಲಾಗುತ್ತೆ. ಇದು ರೆಡಿಮೇಡ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಗೆ ಸಿಕ್ಕಿರುತ್ತೆ ಅನ್ಕೋತೀನಿ. ಹಂಗಾಗಿ ತೊಗೊಬಂದಿದ್ದಾರೆ ಸೀರೆ ಮ್ಯಾಚಿಂಗಾಗಿ. ನೋಡಿ ಚೆನ್ನಾಗಿದೆ ಒಟ್ಟಲ್ಲಿ ಹ್ಯಾಂಡ್ಸು. ಫ್ರಂಟ್ಗೂ ಮಾಮೂಲಿ ಅದೇ ಥರನೇ ಬಂದಿದೆ. ಒಂದು ಸೈಡು ಈ ಥರ ಇದೆ ನೋಡಿ ಫ್ರಂಟ್. ಇದು ಹೇಳ್ದಂಗೆ ಅದು ಗೊಂಡೆಗಳು ಕೊಟ್ಟಿದ್ದಾರೆ. ಇದಿಷ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ. ಇದು ಸ್ಲೀವ್ಸು ಫ್ರಂಟು ಒಂದು ಸ್ವಲ್ಪ ಫ್ರಂಟೂ ಇದೇ ಥರ ಮಾಡಬೇಕಾಗುತ್ತೆ. ಸ್ಲೀವ್ಸ್ ಏನು ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಮಾತ್ರ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಇದು ಲೆಂತ್ ಜಾಸ್ತಿ ಇದ್ದರೆ ಹೇಗೆ ಮಾಡ್ಕೊಳ್ಳೋದು ಅದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತೀನಿ, ಕರೆಕ್ಟಾಗಿ ಇಟ್ಕೋಬೇಕು. ಇವಾಗ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕೋತೀನಿ, ಈ ರೀತಿ ಒಂದು ಪಿನ್ ಹಾಕೋತೀನಿ. ಶೋಲ್ಡರು ಜಾಸ್ತಿ ಇದ್ದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾವೀಗ ಆಲ್ರೆಡಿ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಈ ಅಳತೆ ಬೇಕು. ಇದು ಆಲ್ರೆಡಿ ದೊಡ್ಡದಿದೆ ನೋಡಿ. ಇಲ್ಲಿಂದ ಟೇಪಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇದು ಬಂದುಬಿಟ್ಟು ನಮಗೆ ನೆಕ್ಕು ಮತ್ತು ಡೀಪು ಸೇರಿ 5.5 ಇದೆ. ಇದು ಬಂದುಬಿಟ್ಟು ಇದು ಬೇಡ, ಇದು ಮಾತ್ರ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ ವರ್ಕ್ ಇದೆ. ಇಲ್ಲಿಂದ ನಮಗೆ ಇದು 3 ಇಂಚಿದೆ. 3 ಇಂಚಿದೆ. ನಮಗೆ 3 ಇಂಚ್ ಬೇಕಾಗಿಲ್ಲ, ಒಂದು 2 ಇಂಚ್ ಆದರೆ ಸಾಕು. 2 ಇಂಚ್ ಅಂದರೆ 1 ಇಂಚು ಜಾಸ್ತಿ ಇದೆ ಅದು ನೋಡಿ. ಈ ಕಡೆಯಿಂದ 2 ಇಂಚ್ಗೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಹಿಂಗೆ ತುದಿಗೆ ಹಾಕೋಬೇಕು. ಆಮೇಲೆ ಇಲ್ಲಿ ಬೇರೆ ಬಿಡಿಸಿರೋದ್ರಿಂದ ಇದು ಮಾಡೋಕ್ಕೆ ಬಿಟ್ಟಿದ್ದಾರೆ, ಗೊಂಡೆ ಮಾಡೋಕ್ಕೆ. ಹಂಗಾಗಿ ಇಷ್ಟು ತುದಿಗೆ ಹಾಕೊಂಡ್ರೆ ಸಾಕು. ಓಕೆನಾ? ಇಷ್ಟು ತುದಿಗೆ ಸ್ಟಿಚ್ ಮಾಡ್ಕೋಬೇಕು. ನೀವು ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಬ್ಲೌಸ್ ಆದ್ರೂ ಅಷ್ಟೇ ನಿಮಗೆ ಬರುತ್ತೆ. ಯಾಕೆಂದರೆ ಅದು ಡೀಪ್ ಜಾಸ್ತಿ ಆದಷ್ಟು ನೆಕ್ ಬಿಡ್ತು ಜಾಸ್ತಿ ಆಗುತ್ತೆ. ನೆಕ್ ಬಿಡ್ತು ಜಾಸ್ತಿ ಇದ್ದಾಗ ಯಾವ ರೀತಿ ಮಾಡೋದು, ಹಂಗಂದರೆ ಈ ಥರ ಜಾಸ್ತಿ ಬಂದ್ಬಿಡುತ್ತೆ. ನೆಕ್ ಬಿಡ್ತು ಇದು ಡೀಪ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ, ಇದು ಜಾಸ್ತಿ ಬರುತ್ತೆ. ಕೆಲವರು ಹ್ಯಾಂಡ್ ವರ್ಕ್ ಮಾಡೋರು ಕರೆಕ್ಟಾಗಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡೇ ಮಾಡ್ತಾರೆ. ಇದು ರೆಡಿಮೇಡ್ ಆಗಿರೋದ್ರಿಂದ ಸುಮ್ಮನೆ ಒಂದು ಅಳತೆಯಲ್ಲಿ ಮಾಡಿರ್ತಾರೆ. ಇವಾಗ ಈ ಕಡೆ ಬಟ್ಟೆ ಜಾಸ್ತಿ ಇರೋದ್ರಿಂದ ಈ ಕಡೆ ತೆಗಿಬೇಕು. ನಾವು ಈ ಕಡೆ ತಗೊಳಕ್ಕಾಗಲ್ವಲ್ಲ ಹಿಂಗೆ. ಅದಕ್ಕೆ ಇಲ್ಲಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಇಲ್ಲಿಗೆ ಸ್ಟಿಚ್ ಮಾಡ್ಕೊಂಬಿಡೋಣ. ಅವಾಗ ಏನಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಇಲ್ಲಿರುತ್ತೆ, ಇದು ಎಕ್ಸ್ಟ್ರಾ ಹೋಗುತ್ತೆ. ಓಕೆನಾ? ಇವಾಗ ಇದಿಷ್ಟು ಹೀಗೆ ಸ್ಟಿಚ್ ಮಾಡ್ಕೊಂಬಿಡೋಣ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ ಬಿಡ್ತು ಜಾಸ್ತಿ ಇದ್ದಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಮಾಮೂಲಿ ಮಿಷಿನ್ ವರ್ಕ್ ಮಾಡುವಾಗ ಏನು ಪ್ರಾಬ್ಲಮ್ ಆಗೋಲ್ಲ, ಅವ್ರಿಗೆ ಮಾರ್ಕ್ ಮಾಡಿ ಮಾಡ್ತಾರೆ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನಲ್ಲೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನೇ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದ್ರಿಂದ ಅದು ನೆಕ್ ಬಿಡ್ತು ಜಾಸ್ತಿ ಬರುತ್ತೆ. ಯಾಕೆಂದರೆ ಡೀಪ್ ನಾವು ಜಾಸ್ತಿ ಮಾಡಿದಷ್ಟು ಅದು ಅಗಲ ಆಗ್ತಾ ಹೋಗುತ್ತೆ. ಅವಾಗ ಏನು ಮಾಡಬೇಕು, ಈ ಮೆಥಡ್ ಯೂಸ್ ಮಾಡ್ಕೋಬೇಕು. ಅಯ್ಯೋ ಡೀಪು ಜಾಸ್ತಿ ಬೇಕು, ಇದು ಕಮ್ಮಿ ಮಾಡಬೇಕಂದ್ರೆ ನಾವು ಮಾಡೋಕ್ಕಾಗಲ್ಲ. ಮತ್ತೆ ಅದು ಡಿಸೈನರ್ ಹತ್ರ ಮಾಡಿಸೋ ಬದಲು ಈ ಮೆಥಡಲ್ಲೇ ಯೂಸ್ ಮಾಡ್ಕೋ. ಎಲ್ಲ ಡಿಸೈನು ಆ ಥರ ಕಳ್ಸೋಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಆಮೇಲೆ ತುಂಬ ಕಷ್ಟ ಮಾಡ್ಸೋಕ್ಕೆ. ಹಂಗಾಗಿ ಈ ಮೆಥಡಲ್ಲೇ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆನಾ? ಈ ರೀತಿ ಒಂದು ಸ್ಟಿಚ್ ಹಾಕೋಬೋದು. ಇದಿಲ್ಲ ಅಂದರೆ ಇಲ್ಲಿವರೆಗೂ ಹಾಕೋಬೋದು. ಇದಿರೋದ್ರಿಂದ ಹಿಂಗೆ ತುದಿಗೆ ಹಾಕೊಂಡ್ರೆ ಸಾಕು. ಓಕೆನಾ? ಹಿಂಗೆ ಹಾಕ್ಕೊಂಡು ಈಗ ತೆಗಿಯೋಣ. ಇವಾಗ ಇಲ್ಲಿ ಬಂತು, ಇದು ಮಧ್ಯ. ಓಕೆನಾ?
ನೋಡಿ ಈ ರೀತಿ ಬಂತು. ಇವಾಗ ಇದನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿ ಮಧ್ಯ ಇದನ್ನು ಮಧ್ಯೆ ಇಟ್ಕೊಂಡು ಆಮೇಲೆ ಇದನ್ನು ಬೇಕಾದರೆ ನೀವು ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಯಾಕೆಂದರೆ ನಿಮಗೆ ಮಾರ್ಕ್ ಗೊತ್ತಾಗಲ್ಲ ಅನ್ನೋದಾದರೆ ಈ ಶೇಪ್ನ ಸುಮ್ಮನೆ ಒಂದು ಮಾರ್ಕು ಈ ರೀತಿ ಇದೆಯಲ್ಲ, ಇದು ಈ ಕಡೆನೂ ಬರಬೇಕು. ಅದಕ್ಕೋಸ್ಕರ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೋಬೋದು. ಓಕೆನಾ? ವೀಲರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು, ತೊಂದರೆ ಇಲ್ಲ. ತೋರಿಸ್ತೀನಿ. ಟ್ಯಾಪ್ ಮಾಡಿದೆ, ಏನು ಬಂದಿಲ್ಲ ಅಂದರೆ ವೀಲರಲ್ಲಿ ತೋರಿಸ್ತೀನಿ. ವೀಲರ್ ಇದೆ ಅದರಲ್ಲೇ ತೋರಿಸ್ತೀನಿ. ಇಟ್ಕೊಂಡು ಈ ಥರ ವೀಲರ್ ಇದ್ದರೆ ಇದರಲ್ಲಿ ಆರಾಮಾಗಿ ಇದು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಇವಾಗ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹಾಕಬಾರ್ದು ಅಂತಷ್ಟೇ. ಇದು ಕರೆಕ್ಟಾಗಿ ಇಲ್ಲೇ ಬರಲಿ ಅಂತಲ್ಲ, ಅದು ನಮಗೆ ವರ್ಕ್ ಯಾವ ರೀತಿ ಇರುತ್ತೆ ಆ ರೀತಿ ಬರುತ್ತೆ. ನಮ್ಗೆ ಈ ಅಳತೆ ಬರಬೇಕು, ಆವಾಗಲೇ ನಮ್ಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳೋದು. ಓಕೆನಾ? ಇವಾಗ ಈ ಕಡೆ ಮಾರ್ಕ್ ಇರುತ್ತೆ, ಅದು ಇರುತ್ತೆ. ಈ ಮಾರ್ಕ್ ಇದೆ, ಆ ಮಾರ್ಕ್ಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಈ ಕಡೆ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ಈ ಡೀಪ್ ಎಷ್ಟು ಬೇಕು, ಎಷ್ಟಕ್ಕೆ ಮಾರ್ಕ್ ಮಾಡಿದ್ದೀರಾ ಅಷ್ಟಕ್ಕೆ. ಇದು ನಾವು ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಎಷ್ಟಿರುತ್ತೆ ಅಷ್ಟಕ್ಕೇ ಇಟ್ಕೋಬೇಕು. ಅವ್ರಿಗೆ ಇಷ್ಟು ಡೀಪ್ ಬೇಕು ಇಷ್ಟಕ್ಕೆ. ಆಮೇಲೆ ಇಲ್ಲೆಲ್ಲ ಒಂದೊಂದು ಪಿನ್ ಹಾಕ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಪಿನ್ ಹಾಕ್ಕೊಳ್ಳಿ. ಇವಾಗ ಏನು ನಾವು ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಲೈನಿಂಗ್ ಬಟ್ಟೆ ಹಿಂಗೆ ಎಳ್ಕೋಬಾರ್ದು. ಅದಕ್ಕೋಸ್ಕರ ಇಲ್ಲೆಲ್ಲ ಪಿನ್ಗಳು ಹಾಕ್ಕೊಂಡಿದ್ದೀನಿ ನೀಟಾಗಿ ಬರಲಿ ಅಂತ. ಇವಾಗ ಇಲ್ಲಿಂದ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಟೆನ್ಷನ್ನ ಸ್ವಲ್ಪ ಮೇಲೆ ಎತ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಾಂದರೆ ಅದು ಬೀಡ್ಸ್ ಎಲ್ಲ ಏನಾಗುತ್ತೆ, ಒಡೆದೋಗುತ್ತೆ. ಇಲ್ಲ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ತೀನಿ ಅಂದರೆ ನೀವು ಬೇಕಾದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಬೋದು. ನಾನೇನು ಯೂಸ್ ಮಾಡ್ತಾಯಿಲ್ಲ. ಇದ್ದರೆ ನೀವು ಬೇಕಾದ್ರೆ ಸಿಂಗಲ್ ಫ್ರೂಟ್ನ ಯೂಸ್ ಮಾಡ್ಬೋದು. ಅದ್ರ ಪಕ್ಕದಲ್ಲಿ ಏನಿಲ್ಲ, ಅದ್ರ ಪಕ್ಕ ಏನಿದೆ ಅದ್ರ ಪಕ್ಕದಲ್ಲೇ ಮಾಡ್ಕೊಂಬರ್ಬೋದು. ಓಕೆನಾ? ಇಲ್ಲ ನಿಮ್ಗೆ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ಬೇಕಾದರೆ ನೀವು ಉಲ್ಟಾ ಇಟ್ಕೊಂಡು ಬೇಕಂದ್ರೆ ಮಾಡ್ಬೋದು. ಓಕೆನಾ? ಈ ಥರ ಒಬ್ಬರಿಗೆ ಕಾಣಿಸಲ್ಲಪ್ಪ ಇದು ಈ ಕಡೆಯಿಂದ ಸ್ಟಿಚ್ ಮಾಡೋಕ್ಕೆ ಅನ್ನೋರು ಬೇಕಂದರೆ ನೀವು ಈ ಥರ ಇಟ್ಕೊಳ್ಳಿ. ಇದು ಈಸಿ ಮೆಥಡು. ಈ ಥರ ಇಟ್ಕೊಂಡು ಇವಾಗ ಇದೇನು ಪಕ್ಕದಲ್ಲಿ ಇದು ವರ್ಕ್ ಮಾಡಿದ್ದಾರೆ ಅದು ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಬೋದು. ಆವಾಗ ನಿಮಗೆ ಈಸಿಯಾಗಿ ಆಗುತ್ತೆ. ಇಲ್ಲ ನಾನು ಹೇಳ್ದಂಗೆ ಆ ಕಡೆಯಿಂದನೂ ಬೇಕಂದರೆ ಸ್ಟಿಚ್ ಮಾಡ್ಕೊಬೋದು. ನಮಗೆ ಅಂದರೆ ಹೊಲಿತಾ ಇರ್ತೀವಲ್ಲ, ಹಂಗಾಗಿ ಏನು ಕನ್ಫ್ಯೂಸ್ ಆಗೋಲ್ಲ. ನಿಮಗೆ ಕನ್ಫ್ಯೂಸ್ ಆಗ್ತದೆ ಅನ್ನೋರು ಈ ರೀತಿ ಮಾಡ್ಕೊಬೋದು. ಈಗ ಇದ್ರ ಪಕ್ಕದಲ್ಲೇ ನಾನು ಹೇಳ್ದಂಗೆ ಈ ಕಡೆದು ಸಿಂಗಲ್ ಫುಟ್ ತೊಗೊಂಬಿಡಿ. ಈ ಕಡೆ ಬೀಡ್ಸ್ ಇರೋದ್ರಿಂದ ಅದು ಹಾಕ್ಕೊಳ್ಬೇಕಾದ್ರೆ ತೋರಿಸ್ತಿದೆ, ಅದು ಇಲ್ಲ ಇವಾಗ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಇವಾಗ ಅದೆಲ್ಲ ಹುಡ್ಕೋಕ್ಕಾಗಲ್ಲ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನ. ಈ ರೀತಿ ಟೆನ್ಷನ್ ಹಿಂಗೆ ಎತ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಸಿಂಗಲ್ ಫ್ರೂಟ್ ಇದ್ದರೆ ನೀವು ಅದರಲ್ಲೂ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬೀಡ್ಸ್ ಇರೋದ್ರಿಂದ ಆ ಕಡೆ ಈ ಕಡೆ ಒಡೆದೋಗೋ ಚಾನ್ಸ್ ಇರ್ತದೆ. ಬೀಡ್ಸ್ಗಳು ಒಂದು ಒಡೆದೋದ್ರೆ ಗ್ಯಾಪ್ ಹಾಕ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ, ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ನಿಧಾನಕ್ಕೆ ಮಾಡಬೇಕು. ಇವಾಗ ಮಿಷಿನ್ ವರ್ಕ್ ಆದರೆ ಅಷ್ಟು ಆ ಥರ ಬರೋಲ್ಲ. ಸೈಡಲ್ಲಿ ಬರುತ್ತೆ ಅದು ವರ್ಕು, ಮಧ್ಯದಲ್ಲಿ ಈ ಥರ ಸೈಡಿಗೆ ಬರೋಲ್ಲ, ಮಧ್ಯದಲ್ಲೆಲ್ಲೋ ಬರುತ್ತೆ. ಔಟ್ಲೈನ್ ಇರುತ್ತೆ. ಇವರು ಒಂದು ಔಟ್ಲೈನ್ ಕೊಡಬೇಕಾಗಿತ್ತು, ಔಟ್ಲೈನ್ ಕೊಟ್ಟಿಲ್ಲ ಇವರು. ಔಟ್ಲೈನ್ ಕೊಟ್ಟಿದ್ರೆ ಒಂಥರ ಚೆನ್ನಾಗಿರೋದು ಮತ್ತು ಸ್ಟಿಚ್ಚಿಂಗಿಗೂ ಈಸಿ ಆಗ್ತಿತ್ತು. ಈಗ ನಿಧಾನಕ್ಕೆ ಅದ್ರ ಪಕ್ಕದಲ್ಲೇ ಸ್ಟಿಚಿಂಗ್ ಬರೋ ಥರ ಮಾಡ್ಕೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಈ ಥರ ಟೆನ್ಷನ್ ಎತ್ಕೊಂಡೆ ಮಾಡಿ. ಅದೇ ನಾನು ಹೇಳ್ದಂಗೆ ಏನಾದರೂ ನಿಮ್ಗೆ ಇದಿದ್ದರೆ ಸಿಂಗಲ್ ಫ್ರೂಟ್ ಇದ್ದರೆ ಅದನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೊಬೇಕು. ಓಕೆನಾ? ಈ ರೀತಿ ಇಷ್ಟೇ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ನ್ಯಾಚ್ ಹಾಕೋಬೇಕು ನೀಟಾಗಿ. ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ತುದಿಗೆ ಸ್ಟಿಚ್ ಹಾಕೊಳ್ಳಿ.
ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಳ್ಳಿ. ಯಾಕೆಂದರೆ ಇದು ಬೀಡ್ಸು ನೋಡಿ ಆಗಲೇ ಇಲ್ಲೊಂದು ಹೊಡೆದೋಗಿದೆ ತುದಿಲಿ, ಹೆಂಗೋದು ಸ್ಟಿಚ್ ಮಾಡುವಾಗ ಅಡ್ಜಸ್ಟ್ ಮಾಡ್ತೀನಿ. ಒಂದೇ ಒಂದು ಎಳೆ ಕಿತ್ತೋದ್ರೂ ಎಲ್ಲ ಎಗ್ರೋಗ್ಬಿಡುತ್ತೆ. ಈ ರೀತಿ ಇದೆ. ಆ್ಯಕ್ಚುಲಿ ಇದು ಹಿಂಗೆ ಮಾಡಲ್ಲ, ಇಲ್ಲೇ ಸ್ಟಿಚ್ ಮಾಡ್ಕೊತೀನಿ, ಆಗಲ್ಲ ಅಲ್ಲಿ ಮಾಡೋಕ್ಕೆ. ಕಾಣಿಸುತ್ತಲ್ಲಪ್ಪ, ತುದಿಗೆ ಹಾಕೋಣ, ಅಲ್ಲಿ ಯಾಕೋ ಚೆನ್ನಾಗಿ ಬರ್ತಾರೆ ತುದಿಗೆ. ನೋಡಿ ಈ ರೀತಿ ಆದಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕೊಳ್ಳೋಣ. ಪಿನ್ ಹಾಕೊಂಡು ನೀಟಾಗಿ ಸುತ್ತ ಸ್ಟಿಚ್ ಹಾಕೋಬೇಕು. ಈ ರೀತಿ ಬಂದಿದೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿದ್ರೆ ಈ ರೀತಿ ಬರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡಬೇಕಷ್ಟೆ. ನೋಡಿ ಈ ರೀತಿ ಮಾಡಬೇಕು. ಈ ರೀತಿ ನೆಕ್ ವಿಡ್ತ್ ಜಾಸ್ತಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನೋಡಿ, ನಮಗೆ ನೆಕ್ ವಿಡ್ತ್ ಎಷ್ಟು ಬೇಕೋ ಅಷ್ಟೇ ಸಿಗುತ್ತೆ. ಇಲ್ಲಿ ಡೀಪ್ ಅಗಲ ಆಗುತ್ತೆ, ಇಲ್ಲಿ ಕಮ್ಮಿ ಆಗುತ್ತೆ. ಅವಾಗ ನೀಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ. ಭುಜ ಜಾರ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ಓಕೆನಾ? ನೆಕ್ ವಿಡ್ತ್ ಜಾಸ್ತಿ ಇದ್ದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಕಂಪ್ಯೂಟರ್ ವರ್ಕ್ ಆದರೂ ಸರಿ, ಹ್ಯಾಂಡ್ ವರ್ಕ್ ಆದರೂ ಸರಿ, ನೆಕ್ ವಿಡ್ತ್ ಜಾಸ್ತಿ ಬಂತು ಬಟ್ಟೆ ಅಂದಾಗ ನಮಗೆ ನೆಕ್ ವಿಡ್ತ್ ಎಷ್ಟು ಕಟ್ ಮಾಡಿರ್ತೀವಿ ಲೈನಿಂಗಲ್ಲಿ ಅಷ್ಟನ್ನು ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಸ್ಟಿಚ್ ಮಾಡಿಕೊಂಡು ಒಳಗಡೆಗೆ ಹೋಗುತ್ತೆ ಅದು, ಆಮೇಲೆ ಸ್ಟಿಚ್ ಮಾಡಬೇಕು. ಆವಾಗ ನೀಟಾಗಿ ಈ ರೀತಿ ಬರುತ್ತೆ. ಓಕೆನಾ?